ಕೆಲವೊಂದು ಸಂದರ್ಭಗಳಲ್ಲಿ ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅನ್ನೋದಕ್ಕೆ ನಾವು ಪ್ರೀತಿಸೋರೇ ಉದಾಹರಣೆ. ಸೊ ಎಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ನಾವು ಬೈದರೂ ಕೂಡ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಅದನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡು ಅಳವಡಿಸ್ಕೊಂಡು ಹೋಗ್ತಾರೆ. ಬಟ್ ಕೆಲವರು ನಾವು ಬೈತೀವಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮಿಂದ ದೂರ ಇದ್ಬಿಡ್ತಾರೆ. ಯಾಕೆ ಅಂದರೆ ಅವರ ಪ್ರಕಾರ ಯಾರು ಸಾಫ್ಟಾಗಿ ಬೆಣ್ಣೆ ಹಚ್ಕೊಂಡು ಮಾತಾಡ್ತಾರೋ ಅವ್ರು ಒಳ್ಳೆಯವ್ರ ಥರ ಕಾಣಿಸ್ತಾರೆ, ಬೈದು ಬುದ್ಧಿ ಹೇಳೋರು ಕೆಟ್ಟವ್ರ ಥರ ಕಾಣಿಸ್ತಾರೆ. ಯಾಕೆ ಬೈಬೇಕು? ಯಾಕೆ ಬೈತೀವಿ ನಾವು ಹುಡುಗರು ಯಾಕೆ ಬೈತೀವಿ ಹುಡುಗಿರನ್ನ? ನಮಗೇನು ಹುಚ್ಚ ಬೈಯೋದಕ್ಕೆ? ಸುಮ್ಮನೆ ನಾವು ಬೈತೀವ? ಒಬ್ಬರು ನಿಮ್ಮನ್ನ ಬೈತಾ ಇದ್ದಾರೆ ಅಂದರೆ ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಕಾಳಜಿ ಇದೆ, ನಿಮ್ಮ ಬಗ್ಗೆ ಪ್ರೀತಿ ಇದೆ, ನಿಮ್ಮ ಮೇಲೆ ಕರುಣೆ ಇದೆ, ವಿಶ್ವಾಸ ನಂಬಿಕೆ ಇರೋದಕ್ಕೆ ಬೈಯೋದು. ಸುಮ್ಮನೆ ಯಾರನ್ನೂ ಬೈಯಲ್ಲ. ಹಾಗೆ ಬೈಯಾಗಿದ್ದರೆ ರೋಡಲ್ಲವ್ರನ್ನೆಲ್ಲ ಬೈಬೋದಾಗಿತ್ತು, ನಿಮ್ಮನ್ನೇ ಪರ್ಟಿಕ್ಯುಲರಾಗಿ ಯಾಕೆ ಬೈತಾರೆ? ನಿಮ್ಮ ಮೇಲಿನ ಪ್ರೀತಿ, ಕಾಳಜಿ ಮತ್ತು ವಿಶ್ವಾಸ, ನಿಮ್ಮ ಸೇಫ್ಟಿನ ಅವರು ಬಯಸ್ತಾರೆ, ನಿಮ್ಮ ಒಳ್ಳೆಯದನ್ನು ಬಯಸ್ತಾರೆ. ಆ ಕಾರಣಕ್ಕೋಸ್ಕರ ಬೈತಾರೆ ಅಷ್ಟೇ. ಅಂಥ ಪ್ರೀತಿನ ಎಲ್ಲ ಯಾವತ್ತೂ ಕಳ್ಕೊಳಕ್ಕೆ ಹೋಗ್ಬೇಡಿ. ಕಳ್ಕೊಂಡ್ರೆ ನಿಮ್ಮಷ್ಟು ದುರದೃಷ್ಟವಂತ ಇನ್ನೊಬ್ರು ಇರಲ್ಲ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಡೋಂಟ್ ಲೂಸ್ ಯುವರ್ ಲವ್. ಪ್ರೀತಿ ಅಂತ ಬಂದರೆ ಎರಡು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನೋಡಿ, ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಪ್ರೀತಿ. ಯಾವತ್ತೂ ಪ್ರೀತಿಸೋರ್ಗೆ ಬೆಲೆ ಕೊಡಿ, ಇನ್ನೊಬ್ಬರ ಭಾವನೆಗಳಿಗೆ ನೀವು ಬೆಲೆ ಕೊಡಿ, ಅಷ್ಟೇ ಹೇಳೋದು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ಹೇಮಂತ್. ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕುಟುಂಬದೊಂದಿಗೆ ಹಂಚ್ಕೊಳ್ಳಿ. ಈ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಅರ್ಧಂಬರ್ಧ ವೀಡಿಯೋ ನೋಡಬೇಡಿ. ಅರ್ಧಂಬರ್ಧ ನೋಡಿದ್ರೆ ಅರ್ಧಂಬರ್ಧ ಅರ್ಥ ಆಗುತ್ತೆ, ಪೂರ್ತಿ ನೋಡಿದವ್ರಿಗೆ ಮಾತ್ರ ಪೂರ್ತಿ ಅರ್ಥ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳೋದು ಕೊಟ್ಟಿರೋ ವಿಷಯ ನಂಬಿಕೆ, ಟ್ರೂತ್, ಓಕೆ, ಸತ್ಯ. ಏನಪ್ಪ ಅಂತಂದರೆ, ನಾನು ಹೇಳಕ್ಕೆ ಹೊರಟಿರೋ ವಿಷಯ ಪ್ರತಿಯೊಂದು ಕೂಡ ಇಂಪಾರ್ಟೆಂಟೇ. ಇವಾಗಿನ ಪೀಳಿಗೆಗೆ ನನ್ನ ಅಭಿಪ್ರಾಯಗಳು ನಾನು ತಿಳಿಸ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಇದಕ್ಕೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ನಾನು ಹೇಳಕ್ಕೆ ಹೊರಟಿರೋ ವಿಚಾರಗಳ ಬಗ್ಗೆ ಅಂತ ಹೇಳ್ತಾ ಇವತ್ತು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.